ಮ್ಯಾನ್ ಲೈಕ್ ನಾರಾಯಣ ಸ್ವಾಮಿ ಶುಡ್ ಅಪ್ರಿಶಿಯೇಟ್. ಮಾಡಿರ್ಲಿಲ್ಲ, ನಮ್ಮ ಜನ ಅಂತ ಹೇಳ್ತಾರೆ. ನಾನು ಹೇಳ್ತೀನಿ, ನಮ್ಮ ಜನ ಯಾರ ಅವಕಾಶಗಳಿಂದ ವಂಚಿತರಾಗಿದ್ದಾರಲ್ಲ ಈ ಸಮಾಜದಲ್ಲಿ, ಅವರೆಲ್ಲರೂ ಕೂಡ ನನ್ನ ಜನ. ನಾನು ವಂಚಿತರಾಗಿರೋನು. ನಾವು ಓದ್ಕೊಂಡಿರ್ಬಹುದು, ಬೇರೆ ವಿಚಾರ. ಸಮಾಜದಲ್ಲಿ ಯಾರ್ಯಾರು ಅವಕಾಶಗಳಿಂದ ವಂಚಿತರಾಗಿದ್ದಾರೆ, ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾಗಿದ್ದಾರೆ, ಅವರೆಲ್ಲ ಜನರು ಕೂಡ ಅವಕಾಶಗಳಿಂದ ವಂಚಿತರಾಗಿರ್ತಕ್ಕಂಥದ್ದು. ಆ ಜನರಿಗೆ ಶಕ್ತಿ ತುಂಬಬೇಕು, ಆ ಜನರಿಗೆ ಸಾಮಾಜಿಕವಾಗಿ ಆರ್ಥಿಕವಾಗಿ ಶಕ್ತಿ ತುಂಬಬೇಕು. ಅಂಬೇಡ್ಕರ್ ಅವರು ಅದನ್ನೇ ಹೇಳಿದ್ದು. ಬರೀ ರಾಜಕೀಯ ಪ್ರಜಾಪ್ರಭುತ್ವ ಸಿಕ್ಕಿದ್ರೆ ಸಾಲದು. ಆ ರಾಜಕೀಯ ಪ್ರಜಾಪ್ರಭುತ್ವ ಸಾಮಾಜಿಕ ಆರ್ಥಿಕ ತಳಹದಿಯ ಮೇಲೆ ನಿಂತಾಗ ಮಾತ್ರ ಅದು ಯಶಸ್ವಿ ಆಗಲಿಕ್ಕೆ ಸಾಧ್ಯ. ಇಲ್ಲದವರೆ ಅದು ಧ್ವಂಸ ಮಾಡಿಬಿಡ್ತಾರೆ ಅಂತ ಎಚ್ಚರಿಕೆಯ ಮಾತುಗಳನ್ನು ಕೂಡ ಯಾರು ಈ ದೇಶಕ್ಕೆ ಸಂವಿಧಾನ ಕೊಟ್ಟರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿರ್ತಕ್ಕಂಥ ಮಾತುಗಳನ್ನು ಮರೀಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಇದನ್ನು ಮಾಡಿರೋದು ಮಿಸ್ಟರ್ ನಾರಾಯಣ ಸ್ವಾಮಿ. ಅವ್ರಿಗೆ ಶಕ್ತಿ ಕೊಡಬೇಕು. ನೀವು ಕೊಡಿ, ನಾವು ಸ್ವಾಗತ ಮಾಡ್ತೀವಿ. ಕೇಂದ್ರ ಸರ್ಕಾರಕ್ಕೆ ಹೇಳೋಣ, ನಡೀರಿ ಹೋಗೋಣ ಜೊತೆಯಲ್ಲಿ. ಬಿಜೆಪಿ ಅಧಿಕಾರದಲ್ಲಿರ್ತಕ್ಕಂಥ ರಾಜ್ಯಗಳಿಗೆ ಹೇಳೋಣ, ನಡೀರಿ ಹೋಗೋಣ. ನಾವು ಮಾಡಿದ್ದು 2013, 10 ವರ್ಷ ಆಯ್ತು. ಒಟ್ಟು 2008ರಿಂದ 2013ವರೆಗೆ ಖರ್ಚಾಗಿದ್ದಂತ ಹಣ 22,000 ಕೋಟಿ. SCP TSP ನಲ್ಲಿ ಖರ್ಚಾಗಿದ್ದಂತ ಹಣ 22,000 ಕೋಟಿ. ಈ ಕಾನೂನು ಮಾಡಿದ ಮೇಲೆ ನಾನು ಅಧಿಕಾರ ಬಿಡುವಾಗ, ಕೊನೆ ಬಜೆಟ್ ಮಂಡಿಸುವಾಗ 88,000 ಕೋಟಿ, 1:4. ಯಾರು ಮಾಡಿದ್ದು ಇದನ್ನ? Is BJP government done this? It is Congress government which has done this. This is the achievement of the Congress party. Nobody has understood this. 22,000 ಕೋಟಿಯಲ್ಲಿ, 82,000 ಕೋಟಿಯಲ್ಲಿ ನಾನು ಕೊನೆಯ ಬಜೆಟ್ ಮಂಡಿಸಿದಾಗ, ಹಿಂದೆ ಮುಖ್ಯಮಂತ್ರಿ ಆಗಿದ್ದಾಗ 30,000 ಕೋಟಿ SCP TSP ಗಿತ್ತು. ನೀವೆಷ್ಟು ಮಂಡಿಸಿದ್ರಿ? ಬಜೆಟ್ ಗಾತ್ರ ಜಾಸ್ತಿ ಆಯ್ತಾ ಹೋಯ್ತು, ಆದ್ರೆ SCP TSP ಹಣ ಕಮ್ಮಿ ಆಯ್ತಾ ಬಂತು. ವೈ? Where were you then? Why are not asking the previous government? ನಾನು ಬಸವರಾಜ ಬೊಮ್ಮಾಯಿ ಮಂಡಿಸಿದಂತ ಬಜೆಟ್ ಅಲ್ಲಿ SCP TSP ಇಟ್ಟಿದ್ದಂತ ಹಣ 30,000 ಕೋಟಿ. ನಾನು ಬಜೆಟ್ ಮಂಡಿಸಿದಾಗ ಅದು 34,000 ಕೋಟಿ ಆಯ್ತು. 34,000 ಕೋಟಿ ಆಯ್ತು. ನೋಡ್ರಿ, ಬಜೆಟ್ ಪುಸ್ತಕ ತೆಗೆದು ನೋಡ್ರಿ, ಏನೇನು ಹೇಳ್ತೀರಿ ನೀವು. 34,000 ಕೋಟಿ ಆಯ್ತು. ನಾವು ಹೇಳ್ಬೋದು ಅದು ನಾವು ಮಂಡಿಸಿರ್ತಕ್ಕಂಥ ಬಜೆಟ್ ಫುಲ್ ಪ್ರೂಫ್ ಅಂತ ಹೇಳಕ್ ಹೋಗಲ್ಲ. ಆಮೇಲೆ ಕೆಲವು ಖರ್ಚಾಗೋದು ನಿಜ. ಎಕ್ಸ್ಪೆಂಡಿಚರ್ ಅಲ್ಲಿ ಇಲ್ಲಿವರೆಗೆ ಪೂಜಾರಿ ಕೊಡಿ, ನಾನು ಹೇಳೋದು ಅಸತ್ಯ ಆದ್ರೆ ಕೂಡ್ಬೇಕು, ದೂರ ಆದ್ರೆ ಪ್ರೂವ್ ಮಾಡಿ. 17% ತಂದಾಗ ನಾವು ಮೀಸಲಾತಿ 15% ಇತ್ತು ಪರಿಶಿಷ್ಟ ಜಾತಿಯವರಿಗೆ. ನಾನು ಮಂಡಿಸಿದಾಗ ಮನೆ ಅಧ್ಯಕ್ಷರೇ, ಪರಿಶಿಷ್ಟ ಪಂಗಡದವರಿಗೆ 3% ಕೋಟಿ ಆಯ್ತು. ಪರಿಶಿಷ್ಟ ಪಂಗಡದವರಿಗೆ 7% SCP TSP ಹಣ ದಯವಿಟ್ಟು 70 ತೆಗೆದಾಕ್ದವ್ರು ಯಾರು? 70 ತಂದವ್ರು ಯಾರ್ರಿ 70 ತೆಗೆದಾಕ್ದವ್ರು? 13 ಡೀಮ್ಡ್ ಎಕ್ಸ್ಪೆಂಡಿಚರ್ ಅಂತ ಇದ್ದಾಗ ಆ ಡೀಮ್ಡ್ ಎಕ್ಸ್ಪೆಂಡಿಚರ್ ಹೆಸರಿನಲ್ಲಿ ದುರುಪಯೋಗ ಆಗ್ತದೆ ಅಂತ ಹೇಳಿ 70 ತಂದವರೇ ಇವರು. ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ಖರ್ಚಾಗಲ್ಲ ಅಂತ ಹೇಳಿ 70 ಅಮೆಂಡ್ಮೆಂಟ್ ಮಾಡಿ ಈ ಆಕ್ಟ್ಗೆ ಅದನ್ನ ಡ್ರಾಪ್ ಮಾಡಿದವರು ಯಾರು?
ಏ ಕೇಶವ ಪ್ರಸಾದ್ ಬಿಜೆಪಿನ ನೋಡಪ್ಪ. ಅಥವಾ ಕಾಂಗ್ರೆಸ್ ಪರಿಶಿಷ್ಟ ರವಿ, ಜಾತಿಯಲ್ಲಿ ಬಿಜೆಪಿನ ಕಾಯ್ದೆ ಅಥವಾ ತರುವ ಕಾಂಗ್ರೆಸ್ ಏ ಪೂಜಾರಿ ನೋಡ್ರಿ ಏನ್ರಿ ಪೂಜಾರಿ ಅವ್ರಿಗೆ ಸರ್, ಹೇಳ್ತೀರಿ ನೀವು ಏನು ವಿನಂತಿ. ನೋಡ್ರಿ ಯಾವ ಕಾಳಜಿ ಇದೆ ನಿಮ್ಗೆ ಕೂಡ್ರಿ, ನಾನು ಮಾತಾಡಿದ್ದೀನಿ towards the scheduled caste and scheduled tribe. ಸಭಾಪತಿ ಅವರೇ, We don't have any commitment ಮುಖ್ಯಮಂತ್ರಿ ಅವರ for the oppressed and depressed classes. ಅವ್ರು ಮಾತಾಡುವಾಗ ಕೇಳಿ 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 ಅವ್ರು Anybody has ಮಾತಾಡೋದು ಬಿಡಿ. commitment, that is ಆಮೇಲೆ ಮಾಡಿ Congress ಆಮೇಲೆ ಕೇಳಿ only. ಆಮೇಲೆ No ಕೇಳಿ. political party, no BJP party. ನಿಮ್ ಸಾಮಾಜಿಕ ನ್ಯಾಯದ ಬಗ್ಗೆ ಮಾತಾಡ್ಲಿಕ್ಕೆ what moral right you have? What moral right you have? ಸಭಾಪತಿಗಳೇ ಏನ್ ಮಾತಾಡ್ತೀರಿ ನೀವು ಸುಮ್ಮನೆ ಮಾನ್ಯ ಅಧ್ಯಕ್ಷರೇ ನಾನು ಸ್ವಲ್ಪ ಎಮೋಷನಲ್ ಆದೆ ಕ್ಷಮಿಸಿ 70 ಇಟ್ಟವ್ರು ಯಾರು ಇವರು ಮಾತಾಡೋ ರೀತಿ ನೋಡ್ಬಿಟ್ಟು ನಾನು ಸ್ವಲ್ಪ ಏನ್ ಎಮೋಷನಲ್ ಮಾಡಿದ್ರು ಬಗ್ಗೆ ಮಾತಾಡಿ. ಬಿಡಿ ನಾ ಬಿಲ್ ತಗೋತೀನಿ ಅವ್ರು ಕುಳಿಸಿ ಅವ್ರಿಗೆ ಕೂಡವ್ರಿಗೆ ಎಷ್ಟು ಹೇಳ್ಬೇಕ್ರಿ ಅವ್ರಿಗೆ ನೀವು ಬಿಜೆಪಿ ಅವರು ಎಷ್ಟೇ ಇದು ಮಾಡಿದ್ರು ಕೂಡ ನಮ್ಮ ಕಮಿಟ್ಮೆಂಟ್ ಬದಲಾವಣೆ ಆಗಲ್ಲ ಕಮಿಟ್ಮೆಂಟ್ ಬದಲಾವಣೆ ಆಗಲ್ಲ ಸರ್, ಪ್ರಜಾಪ್ರಭುತ್ವದಲ್ಲಿ ಅವರು We are committed to social justice. We are committed to constitution. ಎರಡು ಕಡೆ ಹೇಳ್ತೀನಿ ಎರಡು ಕಡೆ ಕೂಡಿ ದಯಮಾಡಿ ಮಾತಾಡೋರು ಆಮೇಲೆ ಕೇಳಿ We are committed to target of the constitution. ಮುಖ್ಯಮಂತ್ರಿಗಳು ಒಬ್ಬರು ಬಿಟ್ಟು ಯಾರು ಕಡ್ತಕ್ಕೆ ಹೋಗೋದಿಲ್ಲ ಬದಲಾವಣೆ ಮಾಡಬೇಕು ಅಂತ ಹೇಳಿದ್ರು ನಿಮ್ಮದೇ ಆಯ್ತು ನಾವು ಬಂದಿರೋದೇ ಸಂವಿಧಾನವನ್ನು ಬದಲಾವಣೆ ಮಾಡಲಿಕ್ಕೆ ಯಾರು ಹೇಳಿದ್ದು ಮಿಸ್ಟರ್ ಅನಂತ್ ಕುಮಾರ್ ಹೆಗ್ಡೆ ಯಾವ ಮಿಸ್ಟರ್ ಅನಂತ್ ಕುಮಾರ್ ಹೆಗ್ಡೆ ವಾಸ್ ಎ ಮಿನಿಸ್ಟರ್ ದೆನ್